ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್. ಸೊ ಮೈಕ್ರೋಸಾಫ್ಟ್ ಆಫೀಸ್ ವರ್ಡಲ್ಲಿ ನಾವು ಆಲ್ರೆಡಿ ವಿಂಡೋ ಬಗ್ಗೆ ಆಗಿರ್ಬೋದು, ಹೋಮ್ ಟ್ಯಾಬ್ ಬಗ್ಗೆ ನೋಡಿದ್ದೀವಿ. ಸೊ ಹೋಮ್ ಟ್ಯಾಬ್ ಆಪ್ಷನಲ್ಲಿ ನಮಗೆ ಫಾಂಟ್, ಪ್ಯಾರಾಗ್ರಾಫ್ ಆಪ್ಷನ್ ಎಲ್ಲ ಗೊತ್ತಾಗಿದೆ. ನೆಕ್ಸ್ಟ್ ಇಸ್ ಎಡಿಟಿಂಗ್ ಆಪ್ಷನ್. ಸೊ ಎಡಿಟಿಂಗ್ ಆಪ್ಷನಲ್ಲಿ ಏನು ಬರುತ್ತೆ ಅನ್ನೋದನ್ನು ನೋಡೋಣ. ಸೊ ಎಡಿಟಿಂಗ್ ಆಪ್ಷನಲ್ಲಿ ನಿಮಗೆ ಒಂದೇ ಒಂದು ಆಪ್ಷನ್ ಸಿಗುತ್ತೆ, ದಟ್ ಇಸ್ ಫೈಂಡ್ ಆ್ಯಂಡ್ ರಿಪ್ಲೇಸ್ ಅಂತೇಳಿ. ಸೊ ಫೈಂಡ್ ಆ್ಯಂಡ್ ರಿಪ್ಲೇಸ್ ಅಂತ ಹೇಳಿದ್ರೆ ಏನು ಅನ್ನೋದನ್ನು ನೋಡೋಣ ನಾವು. ಸೊ ಇಲ್ಲಿ ಫೈಂಡ್ ಅಂತ ಇದೆ. ಸೊ ಫೈಂಡ್ ಇನ್ ದ ಸೆನ್ಸ್ ಏನಪ್ಪ ಅಂತ ಹೇಳಿದ್ರೆ ಹುಡ್ಕೋದು, ಸರ್ಚ್ ಮಾಡೋದು, ಏನನ್ನ ಸರ್ಚ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ನೋಡೋಣ. ಸೊ ಫೈಂಡ್, ಈಗ ನಾನು ಇಲ್ಲಿ ಏನು ಮಾಡ್ತೀನಿ, ನನ್ನ ಡಾಕ್ಯುಮೆಂಟಲ್ಲಿ ಯಾವ್ದಾರ ಒಂದು ಪರ್ಟಿಕ್ಯುಲರ್ ವರ್ಡ್ನ ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ಕಂಪ್ಯೂಟರ್ ಅಂತೇಳಿ ಸರ್ಚ್ ಮಾಡ್ತೀನಿ, ಕಂಪ್ಯೂಟರ್. ಸೊ ಫೈಂಡ್ ಇನ್ ಮೇನ್ ಡಾಕ್ಯುಮೆಂಟ್. ಸೊ ಫೈಂಡ್ ಇನ್ ಮೇನ್ ಡಾಕ್ಯುಮೆಂಟ್. ಸೊ ಇಲ್ಲಿ ನೋಡಿ, ನಾನು ಫೈಂಡ್ ಇನ್ ಮೇನ್ ಡಾಕ್ಯುಮೆಂಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಎಲ್ಲೆಲ್ಲಿ ಕಂಪ್ಯೂಟರ್ ಅನ್ನೋ ವರ್ಡ್ ಇದೆನೋ ಅದೆಲ್ಲದು ಶೋ ಆಗ್ತಾ ಇದೆ. ಅಂದರೆ ಫೈಂಡ್ ಆಗಿ ಅದು ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದೆ. ಸೊ ಕಂಪ್ಯೂಟರ್ ಅಂದೇಳಿ ಎಲ್ಲೆಲ್ಲಿದೆ ಅಂತೇಳಿ ತೋರಿಸ್ತಾ ಇದೆ. ಸೊ ದಿಸ್ ಇಸ್ ದಿ ಕಂಪ್ಯೂಟರ್ಸ್. ಓಕೆ, ಸೊ ಇದನ್ನು ನಾನೇನು ಮಾಡ್ತೀನಿ, ಈಗ ಕಂಪ್ಯೂಟರ್ ಅನ್ನೋದನ್ನು ರಿಪ್ಲೇಸ್ ಮಾಡ್ತೀನಿ. ಕಂಪ್ಯೂಟರ್ ಅನ್ನೋ ನೇಮ್ನ ನಾನು ಏನು ಮಾಡ್ತೀನಿ, ರಿಪ್ಲೇಸ್ ಮಾಡ್ತೀನಿ. ಇಲ್ಲಿ ರಿಪ್ಲೇಸ್ ಆಪ್ಷನಿಗೆ ಬಂದ್ಬಿಟ್ಟು ಫೈಂಡ್ ಏನು ಮಾಡಿದ್ವಿ ನಾವು, ಕಂಪ್ಯೂಟರ್ ಅಂತ ಮಾಡಿದ್ವಿ. ಇಲ್ಲಿ ರಿಪ್ಲೇಸಲ್ಲಿ ನಾನು ಏನು ಮಾಡ್ತೀನಿ, ಸಿಸ್ಟಮ್ ಅಂತ ಸರ್ಚ್ ಮಾಡ್ತೀನಿ, ಸಿಸ್ಟಮ್ ಅಂತ ಟೈಪ್ ಮಾಡ್ತೀನಿ. ಸೊ ಸಿಸ್ಟಮ್ ಅಂತ ಟೈಪ್ ಮಾಡಿಬಿಟ್ಟು ರಿಪ್ಲೇಸ್ ಆಲ್ ಅನ್ನೋ ಆಪ್ಷನ್ ಇದೆ. ಸೊ ರಿಪ್ಲೇಸ್ ಆಲ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ 20 ಟೈಮ್ಸು ಕಂಪ್ಯೂಟರ್ ಅಂತ ಹೇಳಿತ್ತು, ಆ 20 ಟೈಮ್ಸ್ ಈಗ ರಿಪ್ಲೇಸ್ ಆಗಿಬಿಟ್ಟು ಎಲ್ಲ ಕಡೆ ಏನಾಗಿದೆ, ಸಿಸ್ಟಮ್ ಅಂತ ಆಗಿದೆ. ಸೊ ಎಲ್ಲೆಲ್ಲಿ ಕಂಪ್ಯೂಟರ್ ಅಂತ ಇತ್ತು ಅದೆಲ್ಲದೀಗ ಸಿಸ್ಟಮ್ ಅಂತ ಆಗಿದೆ. ಸೊ ಇದೇನಪ್ಪ ಅಂತ ಹೇಳಿದ್ರೆ ಎಲ್ಲಿ ಯೂಸ್ ಆಗುತ್ತೆ, ನಿಮ್ಮ ಫೈಂಡ್ ಆ್ಯಂಡ್ ರಿಪ್ಲೇಸ್ ಆಪ್ಷನ್ ಅಂತ ಹೇಳಿದ್ರೆ ಎಡಿಟಿಂಗಲ್ಲಿ. ಸೊ ಯಾವುದಾದ್ರೂ ಒಂದು ಡಾಕ್ಯುಮೆಂಟಲ್ಲಿ ನೀವು ಪರ್ಟಿಕ್ಯುಲರ್ ಒಂದು ನೇಮ್ನ ಸರ್ಚ್ ಮಾಡಬೇಕು, ಯಾವುದೋ ನಂಬರ್ನ ಸರ್ಚ್ ಮಾಡಬೇಕು ಅಂತಂದು ಹೇಳಿದಾಗ ನೀವು ಇಲ್ಲಿ ಬಂದುಬಿಟ್ಟು ಫೈಂಡಲ್ಲಿ ಆ ನೇಮ್ ಆರ್ ನಂಬರ್ನ ನೀವು ಹಾಕ್ಬೋದು. ಏನೋ ರಿಪ್ಲೇಸ್ ಆ ನಂಬರ್ ಆರ್ ನೇಮ್ನ ನೀವು ಬೇರೆ ನೇಮಿಂದ ರಿಪ್ಲೇಸ್ ಮಾಡೋಕ್ಕೂ, ಬೇರೆ ನಂಬರಿಂದ ರಿಪ್ಲೇಸ್ ಮಾಡಬೇಕು ಅಂತಂದು ಹೇಳಿದ್ರೆ ಅದು ರಿಪ್ಲೇಸಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಈಗ ಸಿಂಪಲ್ ಎಕ್ಸಾಂಪಲ್ ತಗೋಬೇಕು ಅಂತಂದು ಹೇಳಿದ್ರೆ, ಯಾವುದೋ ಒಂದು ಸೀನಿಯರ್ದು ಡಾಕ್ಯುಮೆಂಟ್ ಆರಲ್ಸ್ ಒಂದು ಪ್ರಾಜೆಕ್ಟ್ ತೊಗೊಂಡ್ಬಿಟ್ಟು ಆ ಪ್ರಾಜೆಕ್ಟಲ್ಲಿ ನೀವೇನು ಮಾಡ್ತೀರಾ ಅಂತಂದು ಹೇಳಿದ್ರೆ ನಿಮ್ಮ ನೇಮ್ನ ಇನ್ಸರ್ಟ್ ಮಾಡಿದೆ, ಅವ್ರ ನೇಮ್ ತೆಗೆದುಬಿಟ್ಟು ನಿಮ್ಮ ನೇಮ್ನ ಹಾಕಬೇಕಾಗಿರುತ್ತೆ. ಸೊ ಇನ್ ದಟ್ ಕೇಸ್ ಏನಾಗುತ್ತೆ ಅಂತಂದು ಹೇಳಿದ್ರೆ ಅದು ಒಂದು 50 ಪೇಜು, 100 ಪೇಜು, 150 ಪೇಜು ಒಂದು ಡಾಕ್ಯುಮೆಂಟ್ ಇರುತ್ತೆ. ಸೊ 150 ಪೇಜಸ್ಸಲ್ಲಿ ಮಿನಿಮಮ್ ಏನಿಲ್ಲ ಅಂತಂದು ಹೇಳಿದ್ರೆ ಒಂದು 200 ಟೈಮ್ಸು ನೇಮ್ನ ಯೂಸ್ ಮಾಡಿರ್ತೀವಿ. ಸೊ ಇನ್ ದಟ್ ಕೇಸ್ ಆ ಥರ ಇದ್ದಾಗ ನೀವು 200 ಸಲ ಎಲ್ಲೆಲ್ಲಿ ಬರೆದಿದ್ದಾರೆ ಅಂತಂದೇಳಿ ಒಂದೊಂದು ಸೆಂಟೆನ್ಸ್ ವೈಸ್ ಓದ್ಕೊತ ಹೋಗ್ಬಿಟ್ಟು ಅದನ್ನು ಫೈಂಡ್ ಮಾಡೋಕ್ಕಿಂತನೂ ಇಲ್ಲಿ ನಾವು ಫೈಂಡ್ ಆಪ್ಷನಿಗೆ ಬಂದುಬಿಟ್ಟು ಡೈರೆಕ್ಟಾಗಿ ಟೈಪ್ ಮಾಡಿದರೆ ಸಾಕು. ಎಷ್ಟೇ ಸಲ ಬರೆದಿರಲಿ ಅದೆಲ್ಲ ನೇಮು ಒಂದು ಕಡೆ ಸರ್ಚ್ ಆಗಿಬಿಡುತ್ತೆ. ರಿಪ್ಲೇಸ್ ಅಂತ ಕೊಟ್ಟರೆ ನೀವು ಆ ನೇಮು ರಿಪ್ಲೇಸ್ ಆಗಿಬಿಟ್ಟು ನಿಮ್ಮ ನೇಮಿಂದ ರಿಪ್ಲೇಸ್ ಆಗುತ್ತೆ. ಸೊ ದಿಸ್ ಇಸ್ ದಿ ಫೈಂಡ್ ಆ್ಯಂಡ್ ರಿಪ್ಲೇಸ್ ಅಂತ ಹೇಳಿ. ಸೊ ಇಲ್ಲಿಗೆ ನಿಮ್ಮ ಹೋಮ್ ಟ್ಯಾಬ್ ಮುಗಿಯುತ್ತೆ, ಹೋಮ್ ಟ್ಯಾಬ್ ಮುಗಿಯುತ್ತೆ. ಸೊ ಇಲ್ಲಿ ಹೋಮ್ ಟ್ಯಾಬಲ್ಲಿ ನಾವು ಕ್ಲಿಪ್ ಆರ್ಟ್ ಬಗ್ಗೆ ನೋಡಿದ್ದೀವಿ, ಫಾಂಟ್ ಬಗ್ಗೆ ನೋಡಿದ್ದೀವಿ, ಪ್ಯಾರಾಗ್ರಾಫ್ ಬಗ್ಗೆ ನೋಡಿದ್ದೀವಿ. ಇನ್ನು ಸ್ಟೈಲ್ಸಲ್ಲಿ ಹೇಳೋವಂಥದ್ದು ಏನಿಲ್ಲ, ಎಡಿಟಿಂಗ್ ಆಪ್ಷನ್ನು ನೋಡಿದ್ದೀವಿ. ಸೊ ಇಷ್ಟು ನಿಮ್ಮ ಹೋಮ್ ಟ್ಯಾಬ್ ಬಗ್ಗೆ ಆಯಿತು. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ಸರ್ಟ್ ಆಪ್ಷನ್ ನೋಡೋಣ. ಸೊ ಇನ್ಸರ್ಟಲ್ಲಿ ನಿಮಗೆ ಟೇಬಲ್ ಅಂತ ಬರುತ್ತೆ, ಪಿಕ್ಚರ್ ಬರುತ್ತೆ, ಕ್ಲಿಪ್ ಆರ್ಟ್ ಅಂತ ಬರುತ್ತೆ, ಶೇಪ್ ಬರುತ್ತೆ, ಸ್ಮಾರ್ಟ್ ಆರ್ಟ್, ಆಮೇಲೆ ಚಾರ್ಟ್ಸ್ ಅನ್ನೋದು ಬರುತ್ತೆ. ಸೊ ಚಾರ್ಟ್ಸ್ ಬಗ್ಗೆ ನಾನು ಎಕ್ಸೆಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದನ್ನು ಫರ್ದರ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ಸರ್ಟ್ ಟ್ಯಾಬ್ನ ನೋಡೋಣಂತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಹೋಮ್ ಆಪ್ಷನ್ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿವರೆಗೆ ಏನೇನು ಕ್ಲಾಸಸ್ ಆಗಿದೆ ಅದೆಲ್ಲದು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊತೀನಿ. ಸೊ ಇದಕ್ಕಿಂತ ಮುಂಚೆ ಯಾರು ವೀಡಿಯೋಸ್ನ ನೋಡಿಲ್ಲ, ನನ್ನ ಹಳೆ ವೀಡಿಯೋಸ್ನ ನೋಡಿಬಿಟ್ಟು ನೀವು ನೋಟ್ಸ್ನ ರೆಫರ್ ಮಾಡ್ಬೋದು. ಸೊ ನೋಟ್ಸು ಕೂಡ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.